ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ನಮ್ಮ ಜೊತೆ ನಾಗೇಂದ್ರ ಬಾಬು ಕೂಡ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ವೆಲ್ಕಮ್. ಇನ್ನು ಆರ್ಸಿಬಿ ಅಭಿಮಾನಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಐಪಿಎಲ್ ಮ್ಯಾಚ್ ನಡೆಯೋದು ಫಿಕ್ಸ್ ಅಂತ ಹೇಳಿದ್ದಾರೆ. ಒಂದಷ್ಟು ಪ್ರಶ್ನೆಗಳಿದ್ವು, ಒಂದಷ್ಟು ಅನುಮಾನಗಳಿದ್ವು. ಐಪಿಎಲ್ ಮ್ಯಾಚ್ ಮತ್ತೆ ನಡೆಯುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳ ನಡುವೆ ಈಗ ಡಿಕೆ ಶಿವಕುಮಾರ್ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತೆ ಐಪಿಎಲ್ ಮ್ಯಾಚ್. ಅದ್ರಲ್ಲಿ ನೋ ಡೌಟ್ ಮ್ಯಾಚ್ ಬೆಂಗಳೂರು ಬಿಟ್ಟು ಹೋಗದಂತೆ ನೋಡ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಈ ಹಿಂದೆ ಆಗಿರುವಂತಹ ಅವಘಡ ಮುಂದೆಂದೂ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಅಂತ ಘಟನೆಗಳು ಪುನರಾವರ್ತನೆ ಆಗೋದಿಲ್ಲ, ಆಗಲ್ಲ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಮ್ಯಾಚ್ ನಡೆಯುತ್ತೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಐ ಆಮ್ ಎ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ KCಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಸರ್, ಲಾಸ್ಟ್ ಇಯರ್ ಆದಂಥ ಏನಿದೆ ಅವಾಂತರ ಇದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಇಲ್ಲಿಂದ IPL ಬೇರೆ ಕಡೆಗೆ ಶಿಫ್ಟ್ ಆಗಬೇಕು, ಅದೆಲ್ಲ ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗಿಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ, ಇದನ್ನು ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಅದು ಆಯಿತು, ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ. ಐ ಆಮ್ ಎ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ KCಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಸರ್, ಲಾಸ್ಟ್ ಇಯರ್ ಆದಂಥ ಏನಿದೆ ಅವಾಂತರ ಇದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಇಲ್ಲಿಂದ IPL ಬೇರೆ ಕಡೆಗೆ ಶಿಫ್ಟ್ ಆಗಬೇಕು, ಅದೆಲ್ಲ ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗಿಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ, ಇದನ್ನು ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಅದು ಆಯಿತು, ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ. ಐ ಆಮ್ ಎ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗ ಕಾಲ್ತುಳಿತ ಆದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾಗಿತ್ತು. ಈಗ ಮತ್ತೊಮ್ಮೆ IPL ಮ್ಯಾಚ್ ನಮ್ಮ ಕೈ ತಪ್ಪಿ ಹೋಗೋದಕ್ಕೆ ಬಿಡೋದಿಲ್ಲ, ನಡೆಸ್ತೀವಿ ಅಂತ ಹೇಳಿ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಸಾಧ್ಯತೆಗಳು ಇದೆಯಾ? ನಾಗೇಂದ್ರ ಬಾಬು, ಕಳೆದ 9 ವರ್ಷಗಳಿಂದ KSCಯಲ್ಲಿ ಒಂದು ಕಡೆ ಎಲೆಕ್ಷನ್ಸ್ ನಡೆದಿದ್ದಲ್ಲ. ಅದಾದ ನಂತರ ಕಳೆದ ಬಾರಿ RCB ಕಾಲ್ತುಳಿತದಿಂದ ಒಂದು ಕಡೆ ಸಾಕಷ್ಟು ಜನ, ಒಂದು 11 ಜನ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಇದಕ್ಕೆ ಸಾಕಷ್ಟು ವಿರೋಧ ಸಹ ಕೇಳಿಬಂತು. ಇಲ್ಲಿ ಯಾವುದೇ ರೀತಿಯ ಕ್ರೀಡಾಂಗಣದಲ್ಲಿ ಒಂದು ಕಡೆ ಮ್ಯಾಚ್ ಆಡಿಸಬಾರ್ದು ಎಂಬುದು, ಒಂದು ಕಡೆ T20 ಮಹಿಳಾ T20 ಸಹ ಏನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಯಾವುದೇ ಅವಕಾಶ ಮಾಡಿಕೊಟ್ಟಿಲ್ಲ, IPL ಸಹ ಇಲ್ಲಿ ಆಗೋದು ಬೇಡ ಎಂಬುದು ಒಂದು ಕಡೆ ವಾದವಾಗಿತ್ತು. ಇದರ ನಡುವೆ DCM ಅವರಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾಕಂದರೆ ಎಲೆಕ್ಷನ್ಸ್ ನಡೀತಿದೆ, KSC ಒಂದು ಕಡೆ ಎಲೆಕ್ಷನ್ ನಡೀತಿದೆ, ಅವರು ಸದಸ್ಯತ್ವವನ್ನು ಪಡೆದುಕೊಂಡಿದ್ರು. ಈಗ ಮತದಾನ ಮಾಡಿ ಬಂದು ಒಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಹಿಂದೆ ಯಾವ ರೀತಿ ಘಟನೆ ಆಗಿತ್ತು ಅದೆಲ್ಲ ನಾವು ಕಾನೂನು ರೀತಿಯ ಕ್ರಮಕ್ಕೆ ಮುಂದಾಗಿ, ಮತ್ತೊಂದು ಕಡೆ ಇಲ್ಲಿ ಯಾವ ರೀತಿಯ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಇಲ್ಲಿ ಮ್ಯಾಚ್ಗಳನ್ನು ಆಡಿಸ್ತೇವೆ. ಒಂದು ಕಡೆ IPL ಮ್ಯಾಚನ್ನು ಆಡಿಸ್ತೇವೆ, ಮತ್ತೊಂದು ಕಡೆ ಮಹಿಳಾ T20 ಒಂದು ಕಡೆ ವಿಶ್ವಕಪ್ ಇದೆ, ಅದು ಸಹ ಇಲ್ಲೇ ಆಡಿಸ್ತೇವೆ ಎಂಬುದು ಒಂದು ಕಡೆ DCM ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇದೀಗ ಎರಡು ಬಣದ ನಡುವೆ ಈಗ ಗುದ್ದಾಟ ಜೋರಾಗಿದೆ. ನೋಡ್ತಿರ್ಬೋದು, ಒಂದು ಕಡೆ ವೆಂಕಟೇಶ್ ಪ್ರಸಾದ್ ಅವರ ಬಣ, ಮತ್ತೊಂದು ಕಡೆ ಬ್ರಿಜೇಶ್ ಪಾಟೀಲ್ ಅವರ ಬಣದ ನಡುವೆ ಈಗ ಗುದ್ದಾಟ. ಎಲೆಕ್ಷನ್ ಜೋರಾಗಿದೆ, ಎಲೆಕ್ಷನ್ ನಡೀತಿದೆ. ಸಂಜೆ 7 ಗಂಟೆಗೆ ರಿಸಲ್ಟ್ ಗೊತ್ತಾಗಲಿದೆ. ಯಾಕಂದ್ರೆ ತುಂಬಾ ವೆಂಕಟೇಶ್ ಪ್ರಸಾದ್ ಅವರ ಬಣದಿಂದ ಸಾಕಷ್ಟು ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇರೋದು, KSCA ಚುನಾವಣೆ ಇದೆಯಲ್ಲ, ರಣರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ಕ್ಷಣಕ್ಕೂ ಕೂಡ ತೀವ್ರ ಪೈಪೋಟಿಯನ್ನು ಪಡೆದುಕೊಳ್ತಾ ಇದೆ. ಯಾರು ಆಗ್ತಾರೆ KSCA ಬಾಸ್ ಅನ್ನುವ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉತ್ತರ ಕೂಡ ಸಿಗುತ್ತೆ. ಅತ್ಯಂತ ರಣರೋಚಕ ಹಣಾಹಣಿಗೆ ಸಾಕ್ಷಿ ಆಗ್ತಾ ಇದೆ KSCA. ವೆಂಕಟೇಶ್ ಪ್ರಸಾದ್ ಹಾಗೂ ಶಾಂತಕುಮಾರ್ ನಡುವೆ ಹಣಾಹಣಿ ನಡೀತಾ ಇದೆ.
ಅಧ್ಯಕ್ಷ ಸ್ಥಾನಕ್ಕೆ ಈ ಬಾರಿ ಪೈಪೋಟಿ ಕಾವೇರಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬಿರುಸಿನ ಮತದಾನ ಕೂಡ ನಡೀತಾ ಇದೆ. ಕೆಎಸ್ಸಿಎ ಚುನಾವಣೆಯಲ್ಲಿ ಡಿಸಿಎಂ ಕೂಡ ಮತದಾನವನ್ನ ಮಾಡಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಇವತ್ತು ಸಂಜೆ 7 ಗಂಟೆವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇದೆ. 1900ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಎಲ್ಲರೂ ಕೂಡ ಬಂದು ಮತವನ್ನು ಚಲಾಯಿಸಿ ಹೋಗ್ತಿದ್ದಾರೆ. ನಮ್ಮ ಪ್ರತಿನಿಧಿ ವೀರೇಶ್ ಮಾಹಿತಿಯನ್ನ ಕೊಡ್ತಾ ಇದ್ರು. ವೀರೇಶ್, ಶಾಂತಕುಮಾರ್ ಮತ್ತು ವೆಂಕಟೇಶ್ ಪ್ರಸಾದ್ ನಡುವೆ ನೇರ ಹಣಾಹಣಿ ಕೂಡ ನಡೀತಾ ಇರೋದು. ಏನ್ ಟ್ರೆಂಡ್ ಇದೆ? ಯಾರು ಅಧ್ಯಕ್ಷರಾಗಬಹುದು? ಏನ್ ಎಕ್ಸ್ಪೆಕ್ಟ್ ಇಟ್ಕೋಬಹುದು? ನಾಗೇಂದ್ರ ಬಾಬು ಬೆಳಗ್ಗೆಯಿಂದ ಸಾಕಷ್ಟು ಅಂದರೆ KCAಯಿಂದ ಸದಸ್ಯತ್ವ ಪಡೆದುಕೊಂಡವರು ಬಂದು ಮತವನ್ನು ಚಲಾವಣೆ ಮಾಡ್ತಿದ್ರೆ. ಅದು ಹಿರಿಯ ಕ್ರಿಕೆಟಿಗರು, ಮತ್ತೊಂದು ಕಡೆ ಹಿರಿಯ ನಟರು, ಮತ್ತೊಂದು ಕಡೆ DCM ಅವರು ಸಹ ಬಂದು ಒಂದು ಕಡೆ ಮತ ಚಲಾವಣೆ ಮಾಡಿ ಹೋಗಿದ್ದಾರೆ. ಬಟ್ ಇಲ್ಲಿ ಟ್ರೆಂಡ್ ಪ್ರಕಾರ ಬ್ರಿಜೇಶ್ ಪಾಟೀಲ್ ಅವರ ಬಣವನ್ನೇ ಗೆಲ್ಲಬಹುದು ಎಂಬುದು ಲೆಕ್ಕಾಚಾರ ಸಹ ಏನೋ ಇದೆ. ಯಾಕಂದರೆ ತುಂಬ ಹೋಲ್ಡನ್ನು ಇಟ್ಕೊಂಡಿದ್ದಾರೆ ಸದಸ್ಯತ್ವದಲ್ಲಿ. ಹೀಗಾಗಿ ಆ ಒಂದು ದೃಷ್ಟಿಯಿಂದ ಅವರೇ ಗೆಲ್ಲಬಹುದು ಎಂಬುದು ಕಡೆ ಹೇಳಲಾಗ್ತಿದೆ. ಸಾಕಷ್ಟು ಜನ ಸದಸ್ಯತ್ವ ಪಡೆದುಕೊಂಡರು ಬಂದು ಮತವನ್ನು ಚಲಾವಣೆ ಮಾಡ್ತಿದ್ದಾರೆ. ಇಲ್ಲಿ ಹಿರಿಯ ನಟ ಜಗದೀಶ್ ಸರ್ ಇದ್ರವ್ರು ಮಾತಾಡ್ತೀನಿ ಸರ್. ಮತವನ್ನು ಚಲಾವಣೆ ಮಾಡಿ ಬಂದಿದ್ದೀರಾ, ಏನು ಹೇಳ್ತೀರಂತ? ಮತ ಚಲಾವಣೆ ಮಾಡಿದವ್ರು ಗೆಲ್ಲಬೇಕಷ್ಟೇ. ನಾನು ಕ್ರಿಕೆಟರ್ಗೆ ಹಾಕಿಲ್ಲ, ನಾನ್ ಕ್ರಿಕೆಟರ್ಸ್ಗೆ ಹಾಕಿದ್ದೀನಿ ಅಷ್ಟೇ. ಇಲ್ಲಿಗೆ ನಾನ್ ಕ್ರಿಕೆಟರ್ಸ್ ಬರೋದು ಭಾಳ ಇಂಪಾರ್ಟೆಂಟ್ ಅಷ್ಟೇ ಮುಖ್ಯ. ಕಳೆದ ಬಾರಿ ಕಾಲು ತುಳಿತ ಆಗಿ ಸಾಕಷ್ಟು ಒಂದು ಕಡೆ ಕೆಟ್ಟ ಹೆಸರು ಸಹ ಪಡೆದಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣ ಸರ್. ಈ ಸತಿ ಏನು ತೊಂದರೆ ಇಲ್ಲ. ಏನು ಹೇಳ್ತೀರಿ ಸರ್ ಅಂತ? ಒಳ್ಳೆಯದಾಗಲಿ, ಒಳ್ಳೆ ಕೆಲಸ ಮಾಡಲಿ, ಎಲ್ಲರೂ ಒಳ್ಳೆ ಪ್ರೀತಿ ವಿಶ್ವಾಸ ಗಳಿಸ್ಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಎಸ್ ನಾಗೇಂದ್ರ ಬಾಬು, ಹಿರಿಯ ನಟರು ಜಗದೀಶ್ ಅವರು ಬಂದು ಮತವನ್ನು ಚಲಾವಣೆ ಮಾಡಿ ಬಂದಿದ್ದಾರೆ. ಅವರು ಸಹ ಮತವನ್ನು ಹಾಕಿ ಬಂದಿದ್ದಾರೆ. ಗೆದ್ದಂಥವರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಮತ್ತೊಂದು ಕಡೆ ಯಾಕಂದರೆ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ, ಮತ್ತೊಂದು ಕಡೆ ಕ್ರಿಕೆಟ್ಗೋಸ್ಕರ ಜೀವವನ್ನು ಮುಡಿಪಾಗಿಟ್ಟವರು ಸಹ ಆಟಗಾರರಿದ್ದಾರೆ. ಅವರಿಗೆಲ್ಲ ಒಂದು ಕಡೆ ಈ ಒಂದು ಅವಕಾಶ ಮಾಡಿಕೊಡಬೇಕು. ಯಾಕಂದರೆ ಕಳೆದ ಬಾರಿ RCBಯ ಕಾಲ್ತುಳಿತದಿಂದ ಸಾಕಷ್ಟು ಕೆಟ್ಟ ಹೆಸರನ್ನು ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣ ಪಡೆದುಕೊಂಡಿತ್ತು. ಮತ್ತು ಈ ಬಾರಿ IPL ಸಹ ಬೇರೆ ಪುಣೆಯಲ್ಲಿ ಆಡಿಸಬೇಕೆಂಬುದು ಒಂದು ಕಡೆ ಹೇಳಲಾಗ್ತಿದೆ. ಮತ್ತೊಂದು ಕಡೆ T20 ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್ ಸಹ ಶಿಫ್ಟ್ ಮಾಡಲಾಗಿದೆ. ಇಲ್ಲಿ ಯಾವುದೇ ರೀತಿಯ ಅವಕಾಶ ಮಾಡಿಕೊಟ್ಟಿಲ್ಲ. ಹೀಗಾಗಿ DCM ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಲವಾರು ಜನ ಬಂದು ಈಗ ಸದಸ್ಯತ್ವ ಪಡೆದುಕೊಂಡವರು ಬಂದವರು ಈಗ ಮತವನ್ನು ಚಲಾವಣೆ ಮಾಡ್ತಿದ್ದಾರೆ. ಅಂದರೆ 900 ಅಧಿಕ ಮತ ಬಿದ್ದವರು ಇಲ್ಲಿ ಆಡಳಿತ ನಡೆಸಬಹುದು ಎಂಬುದು ಕೂಡ ಹೇಳಲಾಗ್ತಿದೆ. ಯಾಕಂದರೆ 1900 ಇಷ್ಟು ಮತಗಳಿದ್ದಾವೆ. ಅಲ್ಲಿ 900 ಯಾರು ಮತವನ್ನು ಪಡೆದುಕೊಳ್ತಾರೆ ಅವರಿಗೆ ಈ ಒಂದು KCA ಆಡಳಿತವನ್ನು ವಹಿಸಿಕೊಳ್ಳಿದ್ದಾರೆ. ಹೀಗಾಗಿ ಸಾಕಷ್ಟು ಜಿದ್ದಿ ಕಣವಾಗಿದೆ. ಎರಡು ಟೀಮ್ ಬಣದವರು ನೋಡ್ತಿರ್ಬೋದು. ಒಂದು ಕಡೆ ವೆಂಕಟೇಶ್ ಪ್ರಸಾದ್ ಬಣ ಮತ್ತು ಶಾಂತಕುಮಾರ್ ಬಣದವರು ಬಂದಂಥ ಸದಸ್ಯರಲ್ಲಿ ಒಂದು ಕಡೆ ಮನವಿ ಸಹ ಮಾಡ್ತಿದ್ರೆ, ನಮಗೆ ಓಟ್ ಹಾಕಿ ಅಂತ. ಹೀಗಾಗಿ ಒಂದು ಕಡೆ ಜಿದ್ದಿ ಕದನವಾಗಿ ಮಾರ್ಪಟ್ಟಿದೆ. ಸಂಜೆ 7 ಗಂಟೆಗೆ ಗೊತ್ತಾಗಲಿದೆ ಯಾರು ಆ ಗದ್ದಿಗೆ ಇರಲಿದೆ. ಒಂದು ಕಡೆ ಬ್ರಿಜೇಶ್ ಪಾಟೀಲ್ ಅವರ. ಥ್ಯಾಂಕ್ ಯು ವೀರೇಶ್, ನೀವೆಲ್ಲ ಮಾಹಿತಿಗಾಗಿ.